ಪ್ರತಿಯೊಂದು ಹೈಯರ್ ಸೆಲ್ಫ್ ಅದರದ್ದೇ ಆದ ಸೋಲನ್ನ ಜನಲೋಕಕ್ಕೆ ಕಳಿಸುತ್ತೆ. ಇವು ಏನ್ ಮಾಡ್ತಾವಂದ್ರೆ ಇದ್ರದ್ದಾದ ಒಂದಿಷ್ಟು ಎಕ್ಸ್ಟೆನ್ಷನ್ಸ್ ಅನ್ನ ಭೂಮಿ ಕಳಿಸ್ತವೆ. ಸೋಲ್ನ ನಾವು ಫಿಸಿಕಲ್ ಬಾಡಿ ತಗೊಂಡ್ ಬಂದಿದ್ದೀವಲ್ಲ, ಇದು ಜನಲೋಕದಿಂದ ಬಂದಿರುವಂತ ಸೋಲ್ಸ್ ಎಲ್ಲ. ನಾವು ಇದೇ ರೀತಿ ಬರ್ತ್ ಡೆತ್ ಆಗಿ 400 ಟೈಮ್ಸ್ ಟೋಟಲ್ ಆಗಿ ಲೈಫ್ ಟೈಮ್ಸ್ ತಗೋಬೇಕಾಗ್ತದೆ ಆನ್ ಅಂಡ್ ಎವರೇಜ್. ಪತ್ರಿ ಸರ್ ಹೇಳ್ದಾಗೆ, ಯಾವಾಗ ನಾವು ಇಲ್ಲಿ ಅರ್ತ್ಗೆ ಬಂದಾಗ ಮೆಡಿಟೇಷನ್ ಮಾಡಿದ್ವಿ ಅಂದ್ರೆ ಮಹಾಲೋಕಕ್ಕೆ ಹೋಗ್ಬೋದು. ಓನ್ಲಿ ವಿತ್ ಮೆಡಿಟೇಷನ್ ನಾವು ಮಹಾಲೋಕಕ್ಕೆ ಹೋಗ್ಬೋದು. ಮೆಡಿಟೇಷನ್ ಇಲ್ಲಾರ್ದೆ ನಾವು ಬೇರೆ ಗುಡ್ ಕರ್ಮ ಮಾಡ್ತಾ ಇದ್ವಿ ಅಂದ್ರೂ ನಮಗೆ ಮಹಾಲೋಕಕ್ಕೆ ಹೋಗಕ್ ಆಗೋದಿಲ್ಲ. ಒಮ್ಮೆ ಇಲ್ಲಿ ಮಹಾಲೋಕಕ್ಕೆ ಹೋತಂದ್ರೆ ನಮ್ ಸೋಲ್ ಐತಂದ್ರೆ ನಾವು ಮತ್ತೆ ಬರೋ ಅವಶ್ಯಕತೆ ಇರೋದಿಲ್ಲ, ಮತ್ತೆ ಭೂಲೋಕಕ್ಕೆ ಬರೋ ಅವಶ್ಯಕತೆ ಇರಲ್ಲ. ಒಂದ್ ವೇಳೆ ನಾವು ಬರ್ಬೇಕಾದ್ರೂ ಟೀಚರ್ ಆಫ್ ಮೆಡಿಟೇಷನ್ ಅಂತ ಹೇಳ್ಕೊಂಡು ಬರ್ತೇವೆ ಇಲ್ಲಿ ನಾವು ಭೂಲೋಕಕ್ಕೆ. ಯಾವ್ದೋ ಒಂದು ಆತ್ಮ ಪೂರ್ಣಾತ್ಮ ಬಂತಂದ್ರೆ ಅವ್ರಿಗೆ ಅವತಾರ ಅಂತಾರ. ಪತ್ರಿಜಿ ಅವ್ರದ್ದು ಒಂದು ವಿಡಿಯೋ ಇದೆ, ಅದ್ರದ್ದೇ ನಾನು ಹೇಳ್ತಾ ಇರೋದು ಇವಾಗ. ಅವ್ರಿಗೆ ಸ್ಪಿರಿಚುವಲ್ ಸೈನ್ಸ್ ಅಂತ ಒಂದು ಇದನ್ನ ವಿಡಿಯೋದಲ್ಲಿ ಹೇಳ್ತಾರೆ ಅವರು. ಹಂಗೆ ಪತ್ರಿಜಿ ಅವ್ರು ಹೇಳ್ತಾರೆ, ನಾವ್ ಹೇಗೆ ಉನ್ನತ ಲೋಕದಿಂದ ಸತ್ಯ ಲೋಕದಿಂದ ಹೇಗೆ ಭೂಲೋಕಕ್ಕೆ ಹೇಗೆ ಬಂದ್ವಿ ಅಂತಂದು ಪತ್ರಿಜಿ ಸರ್ ಅದ್ರದ್ದು ಜರ್ನಿ ಹೇಳ್ತಾರೆ. ನಾವು ಮತ್ತೆ ಮೇಲ್ಗಡೆ ಅಂತ ಕೆಳಗಡೆ ಬಂದಿರ್ತೀವಿ, ಮತ್ತೆ ಕೆಳಗಡೆ ಅಂತ ಮೇಲ್ಗಡೆ ಹೇಗೆ ಹೋಗ್ತೀವಿ ಅಂತಂದು ಅದ್ರ ಬಗ್ಗೆ ಪತ್ರಿ ಸರ್ ಹೇಳ್ತಾರೆ. ಈಗ ಅದು ನಿಮ್ಗೆ ಸ್ಕ್ರೀನ್ ಶೇರ್ ಮಾಡಿ ತೋರಿಸ್ತೀನಿ ಅದು ಯಾವ ರೀತಿ ಇರ್ತದಂತ. ಪತ್ರಿ ಸರ್ ಹೇಳಿರೋ ವಿಡಿಯೋ ಇದು, ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಎಲ್ಲ ಗೊತ್ತಿರೋ ಹಾಗೇನೆ ಇದು ಭೂಲೋಕ. ನಾವು 7 ಲೋಕಗಳಿದೆ ಅಂತ ನಮಗೆ ಗೊತ್ತಿದೆ ನಮ್ದು ಬ್ರಹ್ಮಾಂಡದಲ್ಲಿ. ಯಾವ್ದಂದ್ರೆ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಜನಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ. ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಇದು ನಮ್ದು ಭೂಲೋಕದಲ್ಲಿ ನಾವು ಫಿಸಿಕಲ್ ಬಾಡಿಯಲ್ಲಿ ಇರ್ತೀವಿ, ಭುವರ್ಲೋಕದಲ್ಲಿ ಆಸ್ಟ್ರಲ್ ಬಾಡಿಯಲ್ಲಿ ಇರ್ತೀವಿ, ಸುವರ್ಲೋಕದಲ್ಲಿ ಮೆಂಟಲ್ ಬಾಡಿಯಲ್ಲಿ ಇರ್ತೀವಿ, ಜನಲೋಕದಲ್ಲಿ ಕಾಸಲ್ ಬಾಡಿಯಲ್ಲಿ ಇರ್ತೀವಿ. ಈಗ ಪತ್ರಿ ಸರ್ ಹೇಳ್ತಾರೆ, ಇಲ್ಲಿ ಈಗ ಯಾರು ಬುದ್ಧ ಇವರೆಲ್ಲ ಇಲ್ಲಿ ಇರ್ತಾರಂತೆ ಸತ್ಯಲೋಕದಲ್ಲಿ, ಇವರೆಲ್ಲ ಹೈಯರ್ ಸೆಲ್ಫ್ ಪೂರ್ಣಾತ್ಮ. ಇವ್ರೇನ್ ಮಾಡ್ತಾರೆ, ಅದು ಅವ್ರದೇ ಆದ ಇದನ್ನ ಎಕ್ಸ್ಟೆನ್ಷನ್ ಅನ್ನ, ಅವ್ರದೇ ಆದ ಸೋಲನ್ನ ಜನಲೋಕಕ್ಕೆ ಕಳಿಸ್ತಾರೆ. ಅವ್ರದೇ ಆದ ಸೋಲನ್ನ ಪ್ರತಿಯೊಂದು ಹೈಯರ್ ಸೆಲ್ಫ್ ಅದರದ್ದೇ ಆದ ಸೋಲನ್ನ ಜನಲೋಕಕ್ಕೆ ಕಳಿಸುತ್ತೆ. ಹೈಯರ್ ಸೆಲ್ಫ್ ಇರ್ತದಲ್ಲ, ಅದ್ರದ್ದು ಪಾರ್ಟ್ ಅನ್ನ ಲೋವರ್ ಸೆಲ್ಫ್ ಆಗಿ ಜನಲೋಕಕ್ಕೆ ಕಳಿಸ್ತಾರೆ. ಯಾರು ಇವರೆಲ್ಲ ಪೂರ್ಣಾತ್ಮಗಳು. ಅವಾಗ ಪತ್ರಿ ಸರ್ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈಗ ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಟ್ರೆ ಆ ತಾಯಿ ಸಾಯೋದಿಲ್ಲ, ತಾಯಿನೂ ಬದುಕಿರುತ್ತಾರೆ, ಆಮೇಲೆ ಮಗುನು ಬದುಕಿರುತ್ತೆ. ಅದೇ ರೀತಿ ಇಲ್ಲಿ ಇದ್ದಿದ್ದ ಪೂರ್ಣಾತ್ಮಗಳು ಅವ್ರದ್ದು ಐಡೆಂಟಿಟಿ ಇರುತ್ತದೆ, ಇಂಡಿವಿಜುವಲ್ನೆಸ್ ಇರ್ತದೆ, ಇವ್ರದ್ದು ಇಂಡಿವಿಜುವಲ್ನೆಸ್ ಇರ್ತದೆ. ಆದ್ರೆ ಇಲ್ಲಿ ಏನಂದ್ರೆ ಇವ್ರಿಗೆ ಸಣ್ಣ ಪಾಪು ಹೇಗಿರ್ತದಲ್ಲ ಅದಕ್ಕೆ ಏನು ಗೊತ್ತಿರಲ್ಲ. ಅದೇ ರೀತಿ ಇದಕ್ಕೆ ನಾಲೆಜ್ ಇರಲ್ಲ, ಇಲ್ಲಿ ಇದ್ದಿದ್ದ ಜನಲೋಕದಲ್ಲಿರುವ ಸೋಲ್ಸ್ ನಾಲೆಜ್ ಇರಲ್ಲ, ಮತ್ತೆ ಅದಕ್ಕೆ ಎಕ್ಸ್ಪೀರಿಯನ್ಸ್ ಏನೂ ಇರಲ್ಲ. ಇದು ಸಣ್ಣ ಪಾಪು ಇದ್ದ ಹಾಗೆ ಇರ್ತದೆ. ಇವು ಏನ್ ಮಾಡ್ತಾವಂದ್ರೆ ಇದ್ರದ್ದಾದ ಒಂದಿಷ್ಟು ಎಕ್ಸ್ಟೆನ್ಷನ್ಸ್ ಅನ್ನ ಭೂಮಿ ಕಳಿಸ್ತವೆ. ಸೋಲ್ನ ನಾವು ಫಿಸಿಕಲ್ ಬಾಡಿ ತಗೊಂಡ್ ಬಂದಿದ್ದೀವಲ್ಲ, ಇದು ಇಲ್ಲಿ ಜನಲೋಕದಿಂದ ಬಂದಿರುವಂತ ಸೋಲ್ಸ್ ಎಲ್ಲ. ನಾವು ಈಗ ಜನಲೋಕದಿಂದ ನಾವು ಭೂಲೋಕಕ್ಕೆ ಬರ್ಬೇಕಂದ್ರೆ ಫಸ್ಟಿಗೆ ನಾವು ಸುವರ್ ಲೋಕದಲ್ಲಿ ಮೆಂಟಲ್ ಬಾಡಿ ತಗೊಳ್ತೀವಿ, ಇದು ಹೈಯರ್ ಆಸ್ಟ್ರಲ್ ವರ್ಲ್ಡ್ಸ್ ಅಂತ ಕರೀತಾರೆ. ಆಮೇಲೆ ಭುವರ್ ಲೋಕದಲ್ಲಿ ಆಸ್ಟ್ರಲ್ ಬಾಡಿ ತಗೊಳ್ತೀವಿ. ಪ್ಲಸ್ ನಾವು ಇಲ್ಲಿ ಕೆಳಗಡೆ ಫಿಸಿಕಲ್ ಬಾಡಿ ಮ್ಯಾನಿಫೆಸ್ಟ್ ಅಥವಾ ಕ್ರಿಸ್ಟಲೈಸ್ ಆಗೋ ಮುಂಚೆ ಸ್ವಲ್ಪ ಸಮಯದಲ್ಲಿ ನಾವು ಎಥರಿಕ್ ಬಾಡಿನ ತಗೊಳ್ತೀವಿ, ಎನರ್ಜಿ ಬಾಡಿನ.
ಇದು ಭೂವರ್ಲೋಕದಲ್ಲಿ ಲೋವರ್ ಆಸ್ಟ್ರಲ್ ವರ್ಲ್ಡ್ಸ್ ಅಂತ ಇವಕ್ಕೆ. ಆಮೇಲೆ ಭೂಲೋಕದಲ್ಲಿ ನಾವು ಫಿಸಿಕಲ್ ಬಾಡಿ ತಗೊಳ್ತೀವಿ. ಇದೇ ರೀತಿ ಇಲ್ಲಿ ಭೂಮಿ ಮೇಲೆ ಬರ್ತ್ ಆಗುತ್ತೆ ನಮ್ದು, ಆಮೇಲೆ ಡೆತ್ ಆಗೋಣ ಮತ್ತೆ ಇಲ್ಲಿ ಹೋಗಿ ನಾವು ನಮ್ದು ನಾಲೆಜು ಎಕ್ಸ್ಪೀರಿಯನ್ಸ್ ಅನ್ನ ಇದಕ್ಕೆಲ್ಲ ಟ್ರಾನ್ಸ್ಮಿಟ್ ಮಾಡ್ತೀವಿ, ಇದಕ್ಕೆ ಜನಲೋಕದಲ್ಲಿರೋ ಸೋಲ್ಗೆ. ಇದೇ ರೀತಿ ಬರ್ತ್ ಡೆತ್ ಆಗಿ 400 ಟೈಮ್ಸ್ ಟೋಟಲ್ ಆಗಿ ಲೈಫ್ ಟೈಮ್ಸ್ ತಗೋಬೇಕಾಗ್ತದೆ ಆನ್ ಅಂಡ್ ಎವರೇಜ್. ಪತ್ರಿ ಸರ್ ಹೇಳ್ದಾಗೆ 400 ಟೈಮ್ಸ್ ಲೈಫ್ ಟೈಮ್ ಬರ್ತ್ ಅಂಡ್ ಡೆತ್ ಆದ್ಮೇಲೆ ಏನಂದ್ರೆ ಈಗ ಮತ್ತೆ ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಆಗುತ್ತೆ. ಈಗ ಪ್ರತಿಯೊಂದು ಡೈಮೆನ್ಷನ್ ಅಲ್ಲಿ 8 ಡೆನ್ಸಿಟೀಸ್ ಇರ್ತವೆ. ಪ್ರತಿಯೊಂದು ಡೈಮೆನ್ಷನ್ ಅಲ್ಲೂ ಈ ತರ ಇದಾವಲ್ಲ 8 ಲೆವೆಲ್ಸ್, ಇದೇ ತರ ಎಲ್ಲದರಲ್ಲೂ 8 ಲೆವೆಲ್ಸ್ ಇರ್ತವೆ ಪ್ರತಿಯೊಂದರಲ್ಲೂ. ಈಗ ನಾವು ಜನಲೋಕದಲ್ಲಿ ನಾವು ಅರ್ತ್ ಮೇಲೆ ಬಂದಾಗ ಬೇರೆ ಗುಡ್ ಕರ್ಮಾಸ್ ಅಷ್ಟೇ ಮಾಡಿದ್ವಂದ್ರೆ ಜಸ್ಟ್ ನಾವು ಜನಲೋಕದ ಮಟ್ಟ ಅಷ್ಟೇ ಹೋಗಕ್ ಸಾಧ್ಯ. ಯಾವಾಗ ನಾವು ಇಲ್ಲಿ ಅರ್ತಿಗೆ ಬಂದಾಗ ಮೆಡಿಟೇಷನ್ ಮಾಡಿದ್ವಂದ್ರೆ ಮಹಾಲೋಕಕ್ಕೆ ಹೋಗ್ಬೋದು. ಓನ್ಲಿ ವಿತ್ ಮೆಡಿಟೇಷನ್ ನಾವು ಮಹಾಲೋಕಕ್ಕೆ ಹೋಗ್ಬೋದು. ಮೆಡಿಟೇಷನ್ ಇಲ್ಲಾರ್ದೆ ನಾವು ಬೇರೆ ಗುಡ್ ಕರ್ಮ ಮಾಡ್ತಾ ಇದ್ವಿ ಅಂದ್ರೂ ನಮಗೆ ಮಹಾಲೋಕಕ್ಕೆ ಹೋಗಕ್ ಆಗೋದಿಲ್ಲ. ಒಮ್ಮೆ ಇಲ್ಲಿ ಮಹಾಲೋಕಕ್ಕೆ ಹೋತಂದ್ರೆ ನಮ್ ಸೋಲ್ ಹೋಯ್ತಂದ್ರೆ ನಾವು ಮತ್ತೆ ಬರೋ ಅವಶ್ಯಕತೆ ಇರೋದಿಲ್ಲ, ಮತ್ತೆ ಭೂಲೋಕಕ್ಕೆ ಬರೋ ಅವಶ್ಯಕತೆ ಇರಲ್ಲ. ಒಂದ್ ವೇಳೆ ನಾವು ಬರ್ಬೇಕಾದ್ರೂ ಟೀಚರ್ ಆಫ್ ಮೆಡಿಟೇಷನ್ ಅಂತ ಹೇಳ್ಕೊಂಡು ಬರ್ತೇವೆ ಇಲ್ಲಿ ನಾವು ಭೂಲೋಕಕ್ಕೆ. ಇಲ್ಲಾಂದ್ರೆ ಬರೋ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಇಲ್ಲಿ ಏನೇನ್ ಕಲಿಯೋದಿರ್ತದಲ್ಲ ಭೂಲೋಕದಲ್ಲಿ ಅದೆಲ್ಲ ನಾವು ಇಲ್ಲೇ ಕಲ್ತಿರ್ತೀವಿ ಈ 400 ಲೈಫ್ ಟೈಮ್ಸ್ ನಲ್ಲೇ. ಆಮೇಲೆ ನಾವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ರೆ ಮಹಾಲೋಕಕ್ಕೆ ಹೋಗ್ತೀವಿ. ನಾವು ಮೆಡಿಟೇಷನ್ ನ ಡೀಪ್ ನಲ್ಲಿ ಹೋದ್ರೆ ತಪೋಲೋಕಕ್ಕೆ ಹೋಗ್ತೀವಿ. ನಾವು ಪೂರ್ತಿ ಪರಂ ಸತ್ಯ ನ ತಿಳ್ಕೊಂಡ್ಬಿಟ್ರೆ, ಅಲ್ಟಿಮೇಟ್ ಟ್ರೂತ್ ನ ತಿಳ್ಕೊಂಡ್ಬಿಟ್ರೆ ನಾವು ಪೂರ್ಣಾತ್ಮ ಆಗ್ಬಿಡ್ತೀವಿ. ಇಲ್ಲಿದೆ ಅಲ್ಲ ಜರ್ನಿ, ಇದು ಸುಪ್ರಾಕಾಸಲ್ ವರ್ಡ್ಸ್ ಇವೆಲ್ಲ ಇಲ್ಲ ಸುಪ್ರಾಕಾಸಲ್ ವರ್ಡ್ಸ್. ಮತ್ತೆ ಇದು ಜರ್ನಿ ಟೋಟಲಿ ಮೆಡಿಟೇಷನ್ ಇದು. ವಿತೌಟ್ ಮೆಡಿಟೇಷನ್ ನಾವು ಇಲ್ಲಿ ಜರ್ನಿ ಮಾಡೋಕ್ ಆಗೋದಿಲ್ಲ. ಮತ್ತೆ ನಾವು ಯಾವಾಗ ಪೂರ್ಣಾತ್ಮಗಳಾಗ್ತೀವಿ ಆ ನಮ್ದು ಅಂಶಾತ್ಮವನ್ನ ನಾವು ಕೆಳಗಡೆ ಕಳಿಸ್ತೀವಿ. ನಮ್ ಅಂಶಾತ್ಮವನ್ನ ನಾವು ಕೆಳಗಡೆ ಕಳಿಸ್ತೀವಿ. ಪ್ರತಿಯೊಬ್ರು ನಾವು ಎಷ್ಟು ಅಂದ್ರೆ ಮತ್ತೆ ಅದರಿಂದ ಜರ್ನಿ ಕಂಟಿನ್ಯೂ ಆಗ್ಕೊಂತ ಹೋಗ್ತದೆ. ಆಮೇಲೆ ಈಗ ಇಲ್ಲಿ ಇದ್ರದ್ದು ಈಗ ಹೆಂಗ್ ನಾವು ಇಂಡಿಯನ್ ಗೌರ್ಮೆಂಟ್ ಎಂಬೆಸಿ ಬೇರೆ ಬೇರೆ ಕಂಟ್ರಿ ಒಳಗಡೆ ಇರ್ತದಲ್ಲ, ಇಂಡಿಯನ್ ಗೌರ್ಮೆಂಟ್ ಈಗ ಅಮೆರಿಕಾಗ ಹೋಗೋದಿಲ್ಲ, ಅಲ್ಲಿ ಹೋಗಿ ಬರಲ್ಲ. ಅಲ್ಲಿ ಇಂಡಿಯನ್ ಗೌರ್ಮೆಂಟ್ ಒಂದು ಎಂಬೆಸಿನ ಅಲ್ಲಿ ಇಟ್ಟಿರ್ತಾರೆ ಅಮೆರಿಕಾದಲ್ಲಿ. ಅಲ್ಲಿಂದ ಇನ್ಫಾರ್ಮೇಶನ್ ಏನಿದೆ ಅಂತ ತಿಳ್ಕೊಳ್ತಾರಲ್ಲ, ಸೇಮ್ ಅದೇ ರೀತಿ ಈ ಹೈಯರ್ ಸೆಲ್ಫ್ ದ ಎಂಬೆಸಿ ಇದು ಲೋವರ್ ಸೆಲ್ಫ್, ಇದು ಲೋವರ್ ಸೆಲ್ಫ್ ದ ಎಂಬೆಸಿ ಇದು ಫಿಸಿಕಲ್ ಬಾಡಿ ಒಳಗಿರೋ ಸೋಲ್ಸ್. ಇದು ಇನ್ಫಾರ್ಮೇಶನ್ ಇದಕ್ಕೆ ಕೊಡುತ್ತೆ, ಇದ್ರದ್ದು ಕಲ್ತಿದ್ದನ್ನ ಇನ್ಫಾರ್ಮೇಶನ್ ಇದಕ್ಕೆ ಕೊಡುತ್ತೆ. ಈ ರೀತಿ ಹೇಳಿದ್ರು ಪತ್ರಿ ಸರ್. ಅವಾಗ ಲಾಸ್ಟಿಗೆ ಒಬ್ರು ಕೇಳಿದ್ರು ಕ್ವಶನ್, ಈಗ ಮತ್ತೆ ನೀವು ಸತ್ಯಲೋಕದಿಂದ ಬಂದಿದ್ದೀರಿ, ನೀವು ನಿಮ್ದು ಅಂಶವನ್ನ ಕಳಿಸ್ಬೋದಿತ್ತಲ್ಲ, ನೀವೇ ಯಾಕೆ ಬಂದ್ರಿ ಅಂತ ಕೇಳಿದ್ರು. ಅವಾಗ ಪತ್ರಿ ಸರ್ ಅಂದ್ರು, ಒಂದ್ ವೇಳೆ ನಾವು ಸತ್ಯಲೋಕದಿಂದ ಯಾವ್ದೋ ಒಂದು ಆತ್ಮ ಪೂರ್ಣಾತ್ಮ ಬಂತಂದ್ರೆ ಅವ್ರಿಗೆ ಅವತಾರ ಅಂತಾರ ಅಂತಂದು ಹೇಳಿದ್ರು ಪತ್ರಿ ಸರ್.